ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬೆಂಗಳೂರಿನ ಹತ್ತಿರದಲ್ಲೇ ಇರುವ ಒಂದು ಅದ್ಭುತ ಮತ್ತು ಶಕ್ತಿಯುತ ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ. ಅದೇನು ಗೊತ್ತಾ? ಭಕ್ತರು ಪ್ರೀತಿಯಿಂದ ಎರಡನೇ ಮಂತ್ರಾಲಯ ಅಂತ ಕರೆಯುವ ಹೊನ್ನಗಾನಹಟ್ಟಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಈ ದೇವಸ್ಥಾನವು ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆಯ ತಾವರೆಕೆರೆ ಸಮೀಪದಲ್ಲಿರುವ ಹೊನ್ನಗಾನಹಟ್ಟಿ ಎಂಬ ಸುಂದರ ಗ್ರಾಮದಲ್ಲಿ ಇದೆ. ನಗರದ ಗದ್ದಲದಿಂದ ದೂರ, ಪ್ರಕೃತಿಯ ಮಧ್ಯೆ ಶಾಂತಿ ಮತ್ತು ಭಕ್ತಿ ಒಂದೇ ಜಾಗದಲ್ಲಿ ಸಿಗುವ ಸ್ಥಳ ಇದು. ಈ ಮಂದಿರದ ಮುಖ್ಯ ಆಕರ್ಷಣೆ ಏನಂದ್ರೆ, ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಇದೆ. ಭಕ್ತರ ನಂಬಿಕೆ ಪ್ರಕಾರ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿನ ಆಶೆಗಳು ನೆರವೇರುತ್ತವೆ. ಅದಕ್ಕಾಗಿಯೇ ಈ ಕ್ಷೇತ್ರವನ್ನು ಎರಡನೇ ಮಂತ್ರಾಲಯ ಅಂತ ಕರೀತಾರೆ. ಈ ಮಂದಿರದಲ್ಲಿ ಒಂದು ತುಂಬಾ ವಿಶೇಷ ಸಂಪ್ರದಾಯ ಇದೆ. ಭಕ್ತರು ತಮ್ಮ ಹರಕೆ ಈಡೇರಲು ತೆಂಗಿನಕಾಯಿಗಳನ್ನು ಕಟ್ತಾರೆ. ಈ ದೃಶ್ಯ ನೋಡೋದಕ್ಕೆ ತುಂಬಾ ವಿಶೇಷವಾಗಿರುತ್ತೆ. ನೂರಾರು ತೆಂಗಿನಕಾಯಿಗಳು ಮರಗಳಿಗೆ ಕಟ್ಟಿರುವುದು ಒಂದು ಭಕ್ತಿ ಸಂಕೇತ. ಇನ್ನೊಂದು ದೊಡ್ಡ ವಿಶೇಷತೆ ಎಂದ್ರೆ, ಇಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ ಯಾರು ಬಂದರೂ ಉಚಿತವಾಗಿ ಪ್ರಸಾದ ಪಡೆಯಬಹುದು. ಈ ದೇವಸ್ಥಾನದ ಸುತ್ತಮುತ್ತ ಹಸಿರು ಮರಗಳು, ಬೆಟ್ಟದ ಸೌಂದರ್ಯ, ಪೂರ್ಣ ಶಾಂತಿಯ ವಾತಾವರಣ ಇರುತ್ತೆ. ಧ್ಯಾನ ಮಾಡಲು, ಮನಸ್ಸು ಶಾಂತಿಗೊಳಿಸಲು ಇದು ಸೂಕ್ತವಾದ ಸ್ಥಳ. ದರ್ಶನ ಸಮಯ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ, ಕೆಲವೊಮ್ಮೆ ರಾತ್ರಿ 9 ಗಂಟೆಯವರೆಗೂ ಕೂಡ ತೆರೆದಿರುತ್ತೆ. ವಿಶೇಷವಾಗಿ ಗುರುವಾರ ಹೆಚ್ಚು ಭಕ್ತರು ಬರ್ತಾರೆ ಮತ್ತು ವಿಶೇಷ ಪೂಜಾ ಕೂಡ ನಡೆಯುತ್ತೆ. ಮೆಜೆಸ್ಟಿಕ್ ಅಥವಾ KR ಮಾರುಕಟ್ಟೆಯಿಂದ ಮಾಗಡಿ ರಸ್ತೆ ಬಸ್ ಹಿಡಿದ್ರೆ ಹೊನ್ನಗಾನಹಟ್ಟಿ ಸ್ಟಾಪ್ ನಲ್ಲಿ ಇಳಿಬಹುದು. ಅಲ್ಲಿಂದ 1.5 ಕಿಲೋಮೀಟರ್ ಆಟೋ ಸಿಗುತ್ತೆ. ಸ್ವಂತ ವಾಹನ ಬೆಂಗಳೂರಿನಿಂದ 20 ರಿಂದ 25 ಕಿಲೋಮೀಟರ್ ಮಾತ್ರ ಪಾರ್ಕಿಂಗ್ ಉಚಿತ ಲಭ್ಯ ಇದೆ. ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ, 100% ಗ್ಯಾರಂಟಿ. ನೀವು ಕೂಡ ನಿಮ್ಮ ಕುಟುಂಬದ ಜೊತೆ ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬೆಂಗಳೂರಿನ ಹತ್ತಿರದಲ್ಲೇ ಇರುವ ಒಂದು ಅದ್ಭುತ ಮತ್ತು ಶಕ್ತಿಯುತ ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ. ಅದೇನು ಗೊತ್ತಾ? ಭಕ್ತರು ಪ್ರೀತಿಯಿಂದ ಎರಡನೇ ಮಂತ್ರಾಲಯ ಅಂತ ಕರೆಯುವ ಹೊನ್ನಗಾನಹಟ್ಟಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಈ ದೇವಸ್ಥಾನವು ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆಯ ತಾವರೆಕೆರೆ ಸಮೀಪದಲ್ಲಿರುವ ಹೊನ್ನಗಾನಹಟ್ಟಿ ಎಂಬ ಸುಂದರ ಗ್ರಾಮದಲ್ಲಿ ಇದೆ. ನಗರದ ಗದ್ದಲದಿಂದ ದೂರ, ಪ್ರಕೃತಿಯ ಮಧ್ಯೆ ಶಾಂತಿ ಮತ್ತು ಭಕ್ತಿ ಒಂದೇ ಜಾಗದಲ್ಲಿ ಸಿಗುವ ಸ್ಥಳ ಇದು. ಈ ಮಂದಿರದ ಮುಖ್ಯ ಆಕರ್ಷಣೆ ಏನಂದ್ರೆ, ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಇದೆ.
ಭಕ್ತರ ನಂಬಿಕೆ ಪ್ರಕಾರ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿನ ಆಶೆಗಳು ನೆರವೇರುತ್ತವೆ. ಅದಕ್ಕಾಗಿಯೇ ಈ ಕ್ಷೇತ್ರವನ್ನು 2ನೇ ಮಂತ್ರಾಲಯ ಅಂತ ಕರೀತಾರೆ. ಈ ಮಂದಿರದಲ್ಲಿ ಒಂದು ತುಂಬಾ ವಿಶೇಷ ಸಂಪ್ರದಾಯ ಇದೆ. ಭಕ್ತರು ತಮ್ಮ ಹರಕೆ ಈಡೇರಲು ತೆಂಗಿನಕಾಯಿಗಳನ್ನು ಕಟ್ತಾರೆ. ಈ ದೃಶ್ಯ ನೋಡೋದಕ್ಕೆ ತುಂಬಾ ವಿಶೇಷವಾಗಿರುತ್ತೆ. ನೂರಾರು ತೆಂಗಿನಕಾಯಿಗಳು ಮರಗಳಿಗೆ ಕಟ್ಟಿರುವುದು ಒಂದು ಭಕ್ತಿ ಸಂಕೇತ. ಇನ್ನೊಂದು ದೊಡ್ಡ ವಿಶೇಷತೆ ಎಂದ್ರೆ ಇಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ ಯಾರು ಬಂದರೂ ಉಚಿತವಾಗಿ ಪ್ರಸಾದ ಪಡೆಯಬಹುದು. ಈ ದೇವಸ್ಥಾನದ ಸುತ್ತಮುತ್ತ ಹಸಿರು ಮರಗಳು, ಬೆಟ್ಟದ ಸೌಂದರ್ಯ, ಪೂರ್ಣ ಶಾಂತಿಯ ವಾತಾವರಣ ಇರುತ್ತೆ. ಧ್ಯಾನ ಮಾಡಲು, ಮನಸ್ಸು ಶಾಂತಿಗೊಳಿಸಲು ಇದು ಸೂಕ್ತವಾದ ಸ್ಥಳ. ದರ್ಶನ ಸಮಯ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ, ಕೆಲವೊಮ್ಮೆ ರಾತ್ರಿ 9 ಗಂಟೆಯವರೆಗೂ ಕೂಡ ತೆರೆದಿರುತ್ತೆ. ವಿಶೇಷವಾಗಿ ಗುರುವಾರ ಹೆಚ್ಚು ಭಕ್ತರು ಬರ್ತಾರೆ ಮತ್ತು ವಿಶೇಷ ಪೂಜಾ ಕೂಡ ನಡೆಯುತ್ತೆ. ಮೆಜೆಸ್ಟಿಕ್ ಅಥವಾ KR ಮಾರ್ಕೆಟ್ ಇಂದ ಮಾಗಡಿ ರಸ್ತೆ ಬಸ್ ಹಿಡಿದ್ರೆ ಹೊನ್ನಗಾನಹಟ್ಟಿ ಸ್ಟಾಪ್ ನಲ್ಲಿ ಇಳಿಬಹುದು. ಅಲ್ಲಿಂದ 1.5 ಕಿಲೋಮೀಟರ್ ಆಟೋ ಸಿಗುತ್ತೆ. ಸ್ವಂತ ವಾಹನ ಬೆಂಗಳೂರಿನಿಂದ 20 ರಿಂದ 25 ಕಿಲೋಮೀಟರ್ ಮಾತ್ರ ಪಾರ್ಕಿಂಗ್ ಉಚಿತ ಲಭ್ಯ ಇದೆ. ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. 100% ಗ್ಯಾರಂಟಿ. ನೀವು ಕೂಡ ನಿಮ್ಮ ಕುಟುಂಬದ ಜೊತೆ ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.